ಅದೇ ಅಲ್ಲೇ ಇದೆ ನೀವೇ ಬೇಕಲ್ಲಿ ತಪ್ಪೇ ಆಗ್ಬಿಡ್ತೇನೆ ಹೋಗ್ಬಿಟ್ರೆ ಊಟ ಶ್ರೀಕಾಂತ್ಗಿನ್ನ ಮಜಾ ಕೊಡೋರಿದ್ದಾರೆ. ಮನೋಹರವರಂತೂ ಮಾತಾಡಲ್ಲ, ನಮ್ಗೆ ಗೊತ್ತು. ಸಕ್ಕತ್ತಿದ್ದು ಸರ್ ನೀವು ನಿಜವಾಗ ಮಾತೇ ಆಡಲ್ಲ, ಬಟ್ ಎಲ್ಲರ ಮುಖಾಂತರ ಮಾತಾಡಿಸ್ತಾ ಇರ್ತೀರ ನೀವು. ಹಲೋ ಸರ್. ಸರ್ ಇಲ್ಲಿ ಕರ್ನಾಟಕ ಟಿವಿಯಿಂದ ನನ್ನ ಕ್ವಶನ್ ಸ್ವಲ್ಪ ರಾಜಕೀಯಕ್ಕೆ ಟಚ್ ಆಗುತ್ತೆ. 2040ರಲ್ಲಿ ನಿಮ್ಮ ಪ್ರಕಾರ, ನಿಮ್ಮ ಪರಿಕಲ್ಪನೆಯ ಪ್ರಕಾರ UI ಸಿನಿಮಾದಲ್ಲಿ ಹೇಗಿರುತ್ತೋ ಹಾಗೆ ಜಗತ್ತು ಇದ್ರೆ, ಈ ಮಧ್ಯದ ಗ್ಯಾಪ್ ಅಲ್ಲಿ ನಿಮ್ಮ ಪ್ರಜಾಕೀಯ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಹೀಗಿರುತ್ತಾ ಮತ್ತೆ ಹೇಗಿರುತ್ತೆ? ಇಲ್ಲಮ್ಮ, ನೀವು ಯಾವಾಗ ನಿಮ್ಮ ಪ್ರಜಾಕೀಯ ಅಂದ್ರೆ ಅಲ್ಲೇ ನಿಮ್ಗೆ ಅರ್ಥ ಆಗಿಲ್ಲ ಪ್ರಜಾಕೀಯ ಅಂತ. ಯಾವತ್ತು ನೀವು ನಮ್ಮ ಪ್ರಜಾಕೀಯ ಅಂತಿರೋ ಇದು ಟೋಟಲಿ ಸಿನಾರಿಯೋ ಚೇಂಜ್ ಆಗ್ಬಿಡುತ್ತೆ. ಸರ್ ನಮಸ್ತೆ, ರಾಮಚಂದ್ರನ್ ಅಂತ ಗೌರಿ ಶಕ್ತಿಯಿಂದ. ಸರ್ ನಿಮ್ಮ ಪ್ರತಿಯೊಂದು ಸಿನಿಮಾನು ನಾವು ನೋಡ್ಕೊಂಡು ಬಂದಿದ್ದೀವಿ ಮೊದಲಿಂದನು. ನಿಮ್ಮ ಸಿನಿಮಾ ಯಾವಾಗಲೂ ಪ್ರಕೃತಿನ ಟಾರ್ಗೆಟ್ ಮಾಡುತ್ತೆ ಸರ್, ಅಂದರೆ ಮಳೆನೋ ಗಾಳಿನೋ ಆ ಥರ ಟಾರ್ಗೆಟ್ ಮಾಡ್ಕೊಂಡು ಬಂದಿದೆ ಸರ್. ಈ ಸಿನಿಮಾದಲ್ಲಿ ಟ್ರೈಲರ್ ನೋಡಿದಾಗ ಒಂದು ಪ್ರಕೃತಿ, ಒಂದು ಊರು ಹಾಳಾಗಿರೋ ಥರ ಮಾಡಿದೆ ಸರ್. ಯಾಕೆ ಯಾವಾಗಲೂ ಪ್ರತಿ ಸಲ ಪ್ರಕೃತಿನೇ ಟಾರ್ಗೆಟ್ ಮಾಡ್ತಾರೆ ಸರ್? ನಾವು ಪುರುಷ ಆಗಿರೋದ್ರಿಂದ ಈ ಪ್ರಕೃತಿ ಜೊತೆ ಬದುಕಬೇಕಲ್ಲ. ಪ್ರಕೃತಿ ಪುರುಷ ಸಮ್ಮಿಲನ, ಇದರಲ್ಲೂ ಅದನ್ನು ನೋಡ್ತೀರಾ ನೀವು, ಬೇರೆ ಥರ ನೋಡ್ತೀರಾ. ಸರ್ ಮಹೇಶ್ ಅಂತ ಪ್ರತಿಧ್ವನಿಯಿಂದ. ಸರ್ ಒಂದು ಪ್ರಶ್ನೆ, ಇದು ಮೇಜರ್ ಆಗ್ಬೋದು. ಏನಂದರೆ ಸಿನಿಮಾ ಪ್ಯಾನ್ ಇಂಡಿಯಾ ಆಗಬೇಕಾ ಇಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಆಗಬೇಕಾ? ಸಿನಿಮಾನೇ ಪ್ಯಾನ್ ಇಂಡಿಯಾ ಆಗೋದು, ಯಾರು ಪ್ಯಾನ್ ಇಂಡಿಯಾ ಅಂತ ಮಾಡೋಕ್ಕಾಗಲ್ಲ. ಈಗ ಅದೆಲ್ಲ ನೋಡ್ಬಿಟ್ಟಿದ್ದೀರ ನೀವು. ಪ್ಯಾನ್ ಇಂಡಿಯಾ ಅಂತಿರೋದು ಎಲ್ಲೋ ಹೋಗಿರೋದು, ಆ ಸಿನಿಮಾ ಪ್ಯಾನ್ ಇಂಡಿಯಾ ಆಗೋದು ಅದು ನಮ್ಮ ಕೈಲಿಲ್ಲ ನೋಡಿ. ಅದೇ ಹೇಳಿದ್ದು, ನಾವು ಸ್ಟಾರ್ಟ್ ಮಾಡಿದಾಗ ಅನ್ಕೊಂಡಿರ್ಲಿಲ್ಲ. ಮಾಡ್ತಾ 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 ಅದಾಯಿತು. ತೆಲುಗಲ್ಲಿ ಮಾಡೋಣ ಅಂದರು, ಆಮೇಲೆ ತಮಿಳಲ್ಲೂ ಮಾಡೋಣ ಅಂದರು, ಆಮೇಲೆ ಹಿಂದಿಲಿ ಮಾಡೋಣ ಅಂದರು. ಹಂಗೆ ವಿಷಯಲ್ಲೂ ಬೇರೆ ಆಗ್ತಾ ಆಗ್ತಾ ಇವರು ಒಂದು ಲೆವೆಲ್ ಹೊಟ್ಟಾಗಿ ಸರ್ ವರ್ಲ್ಡಲ್ಲೇ ಮಾಡ್ಬಿಡ್ತೀನಿ ಇದನ್ನು, ಇದು ಆ ಥರ ಸಬ್ಜೆಕ್ಟು ಅಂತ. ಅದೇನೋ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ, ಸ್ಪ್ಯಾನಿಷ್ ಗಿನಿಷ್ ಅದೇನೋ ಪ್ಲ್ಯಾನ್ ಮಾಡ್ತಾ ಇದ್ರು ಗೊತ್ತಿಲ್ಲ. ಮೋಸ್ಟ್ಲಿ ನೆಕ್ಸ್ಟ್ ಇವ್ರು ವರ್ಲ್ಡ್ ಫಿಲಮ್ ಮಾಡ್ಬೋದು ಮೋಸ್ಟ್ಲಿ. ನೀವು ಮಾಡೋದೇ ನನಗೆ ಹೇಳ್ತಾ ಇದ್ದೀರಿ ಅನ್ಸುತ್ತೆ. ನಿಮ್ಗೆ ಒಳಗಿರುವಂಥ ಕ್ರಿಯೇಟಿವ್ ಸೈನ್ಸ್ ನೀವು ಕತೆ ಬರೆದ್ರೆ ನಾನು ಮಾಡ್ತೀನಿ. ಬಟ್ ಚಿಕ್ಕತ್ತು ನಿಜೋಳು ಮಗ ಅಲ್ವಾ. ರಿಲೀಸ್ ಪ್ಲಾನ್ ಸ್ವಲ್ಪ ಜಾಸ್ತಿ ನಿಮ್ಗೆ, ಅದರಿಂದ ಸ್ವಲ್ಪ ಎಮೋಷನ್, ಅದಕ್ಕೋಸ್ಕರ ಅವ್ರು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ, ನುಗ್ತಾ ಇರ್ತಾರೆ. ಇಲ್ಲ ಹಿಂಗಾಗ್ಬೇಕು. ಈಗ ಬೇರೆ ರಾಜ್ಯಗಳಿಗೂ ಕೂಡ ಪ್ರಮೋಷನ್ ಹೋಗೋ ಪ್ಲಾನ್ಗಳು, ಅಲ್ಲೆಲ್ಲ ಪ್ರೆಸ್ ಮೀಟ್ಗಳು ಆ ಥರ ಏನು ಪ್ಲಾನ್ ಮಾಡ್ತಾರೆ? ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರೆಸ್ ಮೀಟ್ ಮಾಡೋಂಥ ಪ್ಲಾನ್ಗಳೇನಾದ್ರು? ಇಲ್ಲ ಖಂಡಿತ ನೋಡಿ, ಅಲ್ಲಿ ಇದಾರೆ ನೋಡಿ, ಆಲ್ರೆಡಿ ಅಲ್ಲಿ ಮೆಸೇಜ್ ಮಾಡ್ತಾ ಇದ್ದಾರೆ, ನಾಳೆ ಏನು ನಾಡಿದ್ದೇನು ಶ್ರೀಕಾಂತ್ ಕರ್ಕೊಂಬಿಡಿ ಮೇಲೆ ಸ್ಟೇಜ್. ಅವರು ಅಯ್ಯೋ ನೆಕ್ಸ್ಟ್ ಆ ಕಡೆ ಎಳ್ಕೊಂಡು ಹೋಗ್ತಾ ಇರ್ತಾರೆ ನಮ್ಮನ್ನ. ಪಬ್ಲಿಸಿಟಿ ಕಿಂಗ್ ಅಲ್ವ ಅವರು. ನೆಕ್ಸ್ಟ್ ಶ್ರೀಕಾಂತ್ ಮಾತಾಡ್ತಾರಲ್ಲ. ಓಕೆನಾ? ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಆಲ್ ಯುವರ್ ವಿಶಸ್, ಥ್ಯಾಂಕ್ಸ್ ಫಾರ್ ಯುವರ್ ಎನ್ಕರೇಜ್ಮೆಂಟ್. ನಿಮ್ಮ ಎನ್ಕರೇಜ್ಮೆಂಟ್ ಯಾವತ್ತೂ ಎಲ್ಲ ಸಿನಿಮಾಗಳ ಮೇಲೂ ಇರಲಿ. ಅದರಲ್ಲಿ ಸ್ವಲ್ಪ ಕಂಟೆಂಟ್ ಸಿನಿಮಾ ಮೇಲೆ ಸ್ವಲ್ಪ ಜಾಸ್ತಿ ಇರಲಿ. ಥ್ಯಾಂಕ್ ಯು. ತಂತ್ರಜ್ಞರ ಜೊತೆಗಿನ ಈ ಸಂವಾದ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ವೇದಿಕೆ ಮೇಲೆ ಉಪ್ಪಿ ಸರ್ ಹಾಗೂ ನವೀನ್ ಅವರು ವೇದಿಕೆ ಮೇಲೆ ಇರಬೇಕಾಗಿ ಕೇಳ್ಕೊಳ್ತೀವಿ. ನಿರ್ಮಾಪಕರ ತಂಡ ಈ ಒಂದು ಸಣ್ಣ ಫೋಟೋ ಆಫ್ನ ನಂತರ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತೀವಿ. UI ಚಿತ್ರದ ತಂಡ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತೀವಿ.
ಜೀವ ಮೊಬೈಲ್ ಆಯ್ತಾ ವೇದಿಕೆ ಮೇಲೆ ಉಪ್ಪಿ ಸರ್ ಹಾಗೂ ನವೀನ್ ಅವರು ವೇದಿಕೆ ಮೇಲೆ ಇರಬೇಕಾಗಿ ಕೇಳ್ಕೊಳ್ತೀವಿ. ನಿರ್ಮಾಪಕ ತಂಡ ವೇದಿಕೆ ಮೇಲೆ ಇರಬೇಕಾಗಿ ಕೇಳ್ಕೊಳ್ತೀವಿ. ಸಮಾಜದಲ್ಲಿ ಭಾಗಿಯಾದಂತಹ ಪ್ರತಿಯೊಬ್ಬ ತಂತ್ರಜ್ಞರಿಗೂ ಧನ್ಯವಾದಗಳು. ಈಗ ವೇದಿಕೆ ಮೇಲೆ ನಿಮ್ಮ ಸಂವಾದ ಯುಐ ಚಿತ್ರದ ನಿರ್ಮಾಪಕರು ಶ್ರೀ ಜಿ ಮನೋಹರನ್ ಅವರು, ಶ್ರೀ ನವೀನ್ ಮನೋಹರನ್, ಕೆಪಿ ಶ್ರೀಕಾಂತ್ ಅವರು, ಶ್ರೀ ವೇಲು ಅವರು, ಜೊತೆಯಲ್ಲಿ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ. ಶ್ರೀಕಾಂತ್ ಅವರೇ, ಅದೇ ಈಗ ಬೇರೆ ರಾಜ್ಯದಲ್ಲ ಇಲ್ಲಿಗೆ ಪ್ಯಾನ್ ಇಂಡಿಯಾ ಪ್ರೆಸ್ ಮೀಟ್ ಆಗುವಂಥದ್ದು ಸುಮಾರು ಸ್ಟಾರ್ಟ್ ಆಗಿದೆ. ನೀವು ಆ ಥರ ಬೇರೆ ರಾಜ್ಯದ ಪತ್ರಕರ್ತರೆಲ್ಲ ಕರೆಯುವಂಥದ್ದು ಅಥವಾ ನೀವು ಅಲ್ಲಿ ಹೋಗುವಂಥದ್ದು ಏನೋ ಪ್ಲ್ಯಾನ್ಗಳಿದ್ದು ಹೇಳಿ. ಎರಡೂ ಮಾಡ್ತಾ ಇದ್ದೀವಿ. ಒಂದು 7ನೇ ತಾರೀಕಿಂದ ಹೊರ ರಾಜ್ಯಗಳಿಗೆ ಪ್ರೋಗ್ರಾಮ್ ಹಾಕಿದ್ದೀವಿ. ಮತ್ತು ಫೈನಲ್ ಪ್ರೀ ರಿಲೀಸ್ ಇವೆಂಟ್ ಬೆಂಗಳೂರಲ್ಲೇ ಮಾಡ್ತಾ ಇದ್ದೀವಿ. ಅದಕ್ಕೆ ಅವ್ರನ್ನೂ ಕರೆಯೋ ಚಾನ್ಸಸ್ ಇದೆ. ಎಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ? ಎಲ್ಲಿ ಪ್ಲ್ಯಾನ್ ಮಾಡಿದ್ರ ಈವೆಂಟ್? ಪ್ರೆಸ್ ರಿಲೀಸ್ ಇದು ಪ್ರೀ ರಿಲೀಸ್ ಇವೆಂಟಾ ನಾವು ಗೆಸ್ಟ್ನ ಫೈನಲ್ ಮಾಡೋದು ಇನ್ನು 1 or 2 days ಆಗುತ್ತೆ. ಆದ ತಕ್ಷಣ ನಾವು ಬೆಂಗಳೂರು ಅಥವಾ ಚಿತ್ರದುರ್ಗನ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಖಂಡಿತ ಅದು ನಾನು ಬೆಳಗ್ಗೆ ಹೇಳ್ದಂಗೆ 2 ನಿರ್ಮಾಪಕರನ್ನ ಕರೆದು ಮಾತಾಡಿಸ್ಬೇಕಾಗೋ ಕರ್ತವ್ಯ ಫಿಲ್ಮ್ ಚೇಂಬರ್ ಮದರ್ ಮಾಡಿ ಅವ್ರು ಕರೆದು ಅವ್ರನ್ನ ಮಾತಾಡಿ ಕನ್ವಿನ್ಸ್ ಮಾಡಿದ್ರೆ ಆಗ್ಬೋದು. ಒಂದು ಆಶಾಭಾವನೆ ಇದೆ ಅಷ್ಟೇ. ಇಲ್ಲಾಂದರೆ ನಮ್ಮದು 20th ತುಂಬ ಚೆನ್ನಾಗಿ ಸೆಟ್ ಆಗಿದೆ ಥಿಯೇಟರ್ಸ್ ಎಲ್ಲ. ಆಮೇಲೆ ಹೊರ ರಾಜ್ಯಗಳಲ್ಲಿ ಮಾಡ್ತಾ ಇರೋರೆಲ್ಲ ತುಂಬ ದೊಡ್ಡ ಬ್ರ್ಯಾಂಡ್ ನೇಮ್ಸು ಇಲ್ಲ. ಮನೋಹರ್ ಸರ್ ಅವ್ರ ಸ್ನೇಹಿತರು ಅಲ್ಲು ಅರವಿಂದ್ ಅವ್ರು ಇರ್ಬೋದು, AP ಇಂಟರ್ನ್ಯಾಷನಲ್ ಸಂಜಯ್ ಅವರು ಇರ್ಬೋದು, ಜಿ ಸ್ಟುಡಿಯೋಸ್ ಪುನೀತ್ ಅವರು ಇರ್ಬೋದು. ಎಲ್ಲ ಮನೋಹರ್ ಸರ್ ಅವ್ರಿಗೋಸ್ಕರ ಈ ಚಿತ್ರನ ಹೊರಗಡೆ ತುಂಬ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಸೊ ನಮ್ಮಲ್ಲಿ ಯಾವುದೇ ಚಾನ್ಸ್ ಇಲ್ಲ. ಶ್ರೀಕಾಂತ್ ಸರ್, ಇಲ್ಲ, ನಾವು ಅನೌನ್ಸ್ ಮಾಡಿ 3 ತಿಂಗಳಾಯಿತು. ಫಸ್ಟ್ ನಾನು ಸುದೀಪ್ ಅವ್ರ ಹತ್ರ ಮಾತಾಡಿದ್ವಿ, ನಾನು ನವೀನ್ ಅವ್ರು ಹೋಗ್ಬಿಟ್ಟು, ಸರ್ ಹಿಂಗೆ ಡಿಸೆಂಬರ್ ಬರ್ತಾ ಇದ್ದೀವಿ, ಬನ್ನಿ ಆರಾಮಾಗಿ ಬನ್ನಿ ಅಂತ ಅವರು ಒಂದು ಮಾತು ಹೇಳಿದ್ರು. ಬಟ್ ಅವ್ರಿಗೂ ಗೊತ್ತಿರಲಿಲ್ಲ ಇದು ನಮ್ಮ ಚಿತ್ರ 20ಕ್ಕೆ ಬಂದು ಅವ್ರು 25ಕ್ಕೆ ಬರೋದು. ಅವತ್ತು ಅವ್ರಿಗೂ ಗೊತ್ತಿರಲಿಲ್ಲ. ನಿನ್ನೆ ಅವರು ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ ಇದು ನಿರ್ಮಾಪಕರ ಡಿಸಿಷನ್ ಅಂತ. ನಾನು ಅದಕ್ಕೆ ಹೇಳಿದ್ದು ನಿರ್ಮಾಪಕರ ಡಿಸಿಷನ್ ಆದ್ದರಿಂದ ಆ ಪ್ರೊಡ್ಯೂಸರನ್ನು ಅದು ಬೇಡದಿರೋ ವಿಷಯ. ಇವಾಗ ಅವರು ಮಾಡ್ತಾರೆ, ಅವ್ರಿಗೂ ಒಳ್ಳೇದಾಗಲಿ. 2 ಪಿಕ್ಚರ್ ನೋಡಿದ್ದಾರೆ, 2 ಅಟ್ ಎ ಟೈಮು ಹಿಟ್ ಆಗಿದೆ, ಸೂಪರ್ ಹಿಟ್ ಆಗಿದೆ, ಒಂದೇ ದಿನ ರಿಲೀಸ್ ಆಗಿ ಅಲ್ವಾ. ಸೊ ಆ ಥರ ನಾವು ಅವ್ರಿಗೂ ಒಂದು ಏನೋ ಹಾಲಿಡೇ ಸೀಸನ್ನು ಬರ್ತಿದ್ದಾರೆ, ಅವ್ರಿಗೂ ವಿಶ್ ಮಾಡೋಣ ಒಳ್ಳೇದಾಗಲಿ ಅಂತ. ಖಂಡಿತ ಜನ 2 ಪಿಕ್ಚರ್ ನೋಡ್ತಾರೆ. ಇದ್ರ ಬಗ್ಗೆ ಇಲ್ಲಿಗೆ ನಿಲ್ಸೋಣ, ಓಕೆನಾ. ವಾರ್ನರ್ ಅಂದರೆ ನೀವೇನೋ ಅನ್ಕೊಂಡಿದ್ರಿ, ಇದು ವಾರ್ನರ್, ರಿಯಲ್ ವಾರ್ನರ್, ಓಕೆನಾ. ಯಾರನ್ನು ಟಾರ್ಗೆಟ್ ಇಟ್ಕೊಂಡು ಮೈಂಡ್ ಇಟ್ಕೊಂಡು ಮಾಡಿದ್ದಲ್ಲ. ಸೊ ನಾವೆಲ್ಲ ಕನ್ನಡ ಇಂಡಸ್ಟ್ರಿಯವರು ಕನ್ನಡ ಸಿನಿಮಾ ಮಾಡ್ತಿದ್ದೀವಿ. ಕನ್ನಡ ಸಿನಿಮಾ ಬೆಳೀತಾ ಇದೆ, ಬೇರೆ ಬೇರೆ ಲ್ಯಾಂಗ್ವೇಜ್ ಹೋಗ್ತಾ ಇದೆ. ಅದಕ್ಕೆ ಹೆಮ್ಮೆ ಪಡ್ಬೇಕು ನಾವು, ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಬೇಕು ನಾವು. ಸುದೀಪ್ ಅವರು ಪಾಪ ಟ್ವೀಟ್ ಮಾಡಿದ್ದಾರೆ, ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಎಲ್ಲರಿಗೂ ಒಳ್ಳೇದಾಗುತ್ತೆ, ಡೋಂಟ್ ವರಿ. ಸರ್, ಥಿಯೇಟರ್ ಸೆಟಪ್ಪು ಅಥವಾ ಥಿಯೇಟರ್ ನಂಬರ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಹೇಳೋಕ್ಕಾಗುತ್ತಾ? ಇದು 2 ಅರ್ಲಿ ಇದು. ಇನ್ನೊಂದು ನೆಕ್ಸ್ಟ್ ವೀಕ್ ಅಷ್ಟೊತ್ತಿಗೆ ಖಂಡಿತವಾಗೂ ಎಲ್ಲ ಥಿಯೇಟರ್ ಲಿಸ್ಟನ್ನು ಪೇಪರ್ ಆ್ಯಡ್ಸಲ್ಲಿ ಪ್ರೆಸೆಂಟ್ ಮಾಡ್ತೀವಿ. ಯಾಕೆಂದರೆ 2 ಸ್ಟಾರ್ಗಳ ಸಿನಿಮಾಗಳು ಒಟ್ಟಿಗೆ ಬಂದಾಗ ಥಿಯೇಟರ್ ಸಮಸ್ಯೆಗಳು ಕೂಡ ಆಗುತ್ತೆ. ಎಕ್ಸಿಬಿಟರ್ಗಳು ಕೂಡ ಪಾಪ ಅವ್ರು ಖುಷಿಯಾಗಿ ಕೂತಿರೋರು, ಇಲ್ಲಿರೋ ಟೆನ್ಷನ್ ತರ್ತಾ ಇದ್ದೀರಾ ನೀವು. ಸರ್ ಟೆನ್ಷನ್ ಅಲ್ಲ ಸರ್, ಪಾಪ ಅವ್ರು ಖುಷಿಯಾಗಿದ್ದಾರೆ ಸರ್. ಈಗ ಏನಂದ್ರೆ ಸರ್, ಒಪ್ಪಿ ಸರ್ ನೋಡಿ, ಈಗ ಕನ್ನಡ ಚಿತ್ರರಂಗಕ್ಕೆ ಗೆಲುವುಗಳು ಬೇಕಾಗಿದೆ. ಅದರಲ್ಲಿ ನಿಮ್ಮದು ಅವ್ರದ್ದು ಒಟ್ಟೊಟ್ಟಿಗೆ ಬಂದಾಗ ಒಂದು ಸ್ವಲ್ಪ ಗ್ಯಾಪ್ ಬರ್ತದೆ, ಓಕೆನಾ.
ಓಕೆ, ಎಲ್ಲೆಲ್ಲಿ ರಿಲೀಸ್ ಮಾಡೋ ಪ್ಲ್ಯಾನ್ ಮಾಡ್ತಾರೆ? ಇಂಡಿಯಾ ಬಿಟ್ಟು ಹೊರ ದೇಶದಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ? ಎಲ್ಲ ಹೊರಗಡೆ ವರ್ಲ್ಡ್ ರಿಲೀಸ್ ಮಾಡ್ತಾ ಇದ್ದೀವಿ. ಅಮೆರಿಕಾಲ್ ಆಗ್ತಾ ಇದೆ, ಕೆನಡಾ, ದುಬೈ, ಆಸ್ಟ್ರೇಲಿಯಾ, ಮಿಡ್ಲ್ ಈಸ್ಟ್. ಒಂದು ನಿಮಿಷ, ಅದನ್ನು ನವೀನ್ ಅವರು ತಿಳಿಸ್ತಾರೆ. ಎ ಪಿ ಇಂಟರ್ನ್ಯಾಷನಲ್ ಮತ್ತು ಮೋಸ್ಟ್ಲಿ ಎಂಟರ್ಟೈನ್ಮೆಂಟ್ ಅಂತ ಎರಡು ವರ್ಲ್ಡ್ ವೈಡ್ ರಿಲೀಸ್ ಮಾಡ್ತಿದ್ದಾರೆ. ಅಂದರೆ ಎಕ್ಸೆಪ್ಟ್ ಇಂಡಿಯಾ. ಒಂದು ಅಮೇರಿಕಲ್ ಆಗ್ತಿದೆ ರಿಲೀಸು, ಕ್ಯಾನಡಾಲ್ ಆಗ್ತಿದೆ, ಮಿಡ್ಲ್ ಈಸ್ಟ್ ಆಗ್ತಿದೆ, ಲಂಡನ್ ಆಗ್ತಿದೆ, ಸಿಂಗಾಪುರ್ ಮತ್ತು ಮಲೇಷ್ಯಾಲ್ ಆಗ್ತಿದೆ, ಶ್ರೀಲಂಕಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಆಗ್ತಿದೆ. ಸೊ ಡಿಲೇಡ್ ರಿಲೀಸಸ್ಸು ಪ್ಲ್ಯಾನ್ ಮಾಡ್ತಿದ್ದೀವಿ. ಅದು ನೋಡಬೇಕು ಹೌ ದ ಮೂವಿ ಸ್ಟಾರ್ಟ್ಸ್ ವೈರಿಂಗ್. ಫ್ರಮ್ ದೇರ್ ಆನ್ ಇಟ್ ವಿಲ್ ಸ್ಟಾರ್ಟ್ ವಿತ್ ದ ಡಿಲೇಡ್ ರಿಲೀಸಸ್. ಎಕ್ಸಾಂಪಲ್ ನಮ್ಮ ಜಾಪನೀಸ್, ಜಪಾನಲ್ಲಿ ಆಗಲಿ, and then Korean version also. So we're just planning all of that stuff. So very soon all those will be announced. But it is all organic. It is not something that it is pre-planned and we want to do it. The content, like basically what Upi sir has visioned, we really wanted to tell this story in different languages so that this is a world subject. Like if you ಈಗಲೇ ನೋಡಿದ್ರೆ small Warner ಅಲ್ಲಿ basically world leaders have gifted you and I all those crazy gifts like COVID and unemployment and everything. So this is not some Kannada subject alone. That is the first thing, sir. With the vision when you told us the story, we felt that this story needs to be told in other languages. Ade ಇವತ್ತಿನ ದಿನ ಪ್ಯಾನ್ ಇಂಡಿಯಾ ಆಗಿರೋದು. So without your vision we wouldn't have been able to do this. And I think it's very easy to convey this in different languages. ಅದಕ್ಕೆ ನಮಗೆ ಟೀಸರ್ನು ಮಲ್ಟಿಪಲ್ ಲ್ಯಾಂಗ್ವೇಜಲ್ಲಿ ಎಲ್ಲರಿಗೂ ಮುಟ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ವಿತ್ ದಿಸ್ ವಿಷನ್.